ನಲ್ಲಿ ಕೂಡ ಈ ವಿಷಯ ಈಗಾಗಲೇ ಚರ್ಚೆ ಆಗಿದೆ. ನಿನ್ನೆನೂ ಸಾಕಷ್ಟು ಸುಮಾರು 2 ಗಂಟೆಗೂ ಹೆಚ್ಚು ಸಮಯ ಚರ್ಚೆ ಆಗಿದೆ. ಕೆಲವರು ಅವರ ಅಭಿಪ್ರಾಯಗಳನ್ನು ಹೇಳಿದ್ದಾರೆ, ಇನ್ನು ಕೆಲವರು ಅವರ ಅಭಿಪ್ರಾಯ ಹೇಳಲಿಕ್ಕೆ ಸಮಯ ಕೇಳಿದ್ದಾರೆ, ಕೆಲವರು ಇನ್ನೂ ಒಂದು ಸ್ವಲ್ಪ ಅಧ್ಯಯನ ಮಾಡಿ ನಮ್ಮ ಅಭಿಪ್ರಾಯ ಕೊಡಬೇಕು ಅಂತ ಕೇಳಿದ್ದಾರೆ, ಇನ್ನು ಕೆಲವರು ನಮ್ಮ ಅಭಿಪ್ರಾಯವನ್ನು ವೈಯಕ್ತಿಕವಾಗಿ ಹೇಳ್ತೀವಿ ಅಂತ ಹೇಳಿದ್ದಾರೆ. ಮುಖ್ಯಮಂತ್ರಿಗಳು ಎಲ್ಲರಿಗೂ ಕೂಡ ಯಾವುದೇ ಒಂದು ಸಂಕೋಚ ಇಲ್ಲದೆ ಎಲ್ಲರಿಗೂ ಮುಕ್ತ ಅವಕಾಶವನ್ನು ಕೊಟ್ಟಿದ್ದಾರೆ ಮತ್ತು ಮುಖ್ಯಮಂತ್ರಿಗಳು ಸ್ಪಷ್ಟಪಡಿಸಿದ್ದಾರೆ, ಇದರಲ್ಲಿ ನಾವು ತರಾತುರಿಯಲ್ಲಿ ತೀರ್ಮಾನ ಮಾಡತಕ್ಕಂತಹ ಉದ್ದೇಶ ಇಲ್ಲವೇ ಇಲ್ಲ. ಎಲ್ಲರದು ಅಭಿಪ್ರಾಯವನ್ನು ತೆಗೆದುಕೊಂಡೇ ತೀರ್ಮಾನ ಮಾಡೋಣ. ಒಂದು ವಾರ ಅಲ್ಲ, ಇನ್ನೂ ಒಂದು ವಾರ ಆಗಲಿ ಪರವಾಗಿಲ್ಲ, ಅಥವಾ ಇನ್ನೂ ಹೆಚ್ಚಿಗೆ ಸಮಯ ಬೇಕಾದರೂ ಪರವಾಗಿಲ್ಲ. ಎಲ್ಲರ ಅಭಿಪ್ರಾಯವನ್ನು ತೆಗೆದುಕೊಂಡು ಎಲ್ಲರನ್ನು ಜೊತೆಗೆ ಮುಂದಕ್ಕೆ ಕೊಂಡೊಯ್ಯುವುದು ನಮ್ಮ ಉದ್ದೇಶ ಅನ್ನೋದು ಸರ್ಕಾರದ ಉದ್ದೇಶವೂ ಆಗಿದೆ, ಮಾನ್ಯ ಮುಖ್ಯಮಂತ್ರಿಗಳ ಉದ್ದೇಶನೂ ಕೂಡ ಅದೇ ಆಗಿದೆ. ಸೊ ಇನ್ನೂ ಸ್ವಲ್ಪ ವೈಡರ್ ಕನ್ಸಲ್ಟೇಷನ್ ಆಗಲಿ, ಚರ್ಚೆಗಳಾಗಲಿ, ಎಲ್ಲರದ್ದು ಅಭಿಪ್ರಾಯ ಬರಲಿ, ಎಲ್ಲರದ್ದು ಅಭಿಪ್ರಾಯ ತಗೊಂಡು ಮುಂದೆ ಹೆಜ್ಜೆ ಇಡೋಣ ಅನ್ನೋದು ಸರ್ಕಾರದ ತೀರ್ಮಾನ. ನೋಡಿ, ನಾನು ಒಂದು ನಿಮಿಷ, ನಾನು ನಿಮಗೆ ಕೇಳೋದು ಯಾವುದು ಹೇಳ್ಬಿಡ್ತೇನೆ. ಸುರೇಶ್ ಅವರು ನಂದು ಹೋಗೋದಿಲ್ಲ. ಯಾಕೆಂದ್ರೆ ಒಂದು ಜಾತಿ ಹೆಸರು ಹೇಳಿದ್ರೆ ಎಲ್ಲೋ ಭಾವನೆಗಳನ್ನ ನಾವು ಉದ್ರೇಕ ಮಾಡ್ದಂಗೆ ಆಗುತ್ತೆ. ಆದರೆ ಅನೇಕ ಜಾತಿಗಳವರು ಹೇಳ್ತಾ ಇದ್ದಾರೆ ನಮ್ದು ಸಂಖ್ಯೆ ಕಮ್ಮಿ ಆಗಿದೆ, ನಮ್ಮ ಸಂಖ್ಯೆ ಕಮ್ಮಿ ಆಗಿದೆ. ನಾನು ಅದಕ್ಕೆ ನಿಮ್ಗೆ ಹೇಳೋದು, ಈಗ ನಮ್ಮ ಮನಸ್ಸುಗಳಲ್ಲಿ ಇರುವಂಥ ಸಂಖ್ಯೆನೇ ತಗೊಂಡ್ರೆ ಅದನ್ನ ಪಟ್ಟಿ ಮಾಡಿ ಕ್ರೋಢೀಕರಿಸಿದ್ರೆ ಕರ್ನಾಟಕದ ಜನಸಂಖ್ಯೆ 15ರಿಂದ 20 ಕೋಟಿ ಆಗಬೇಕಾಗುತ್ತೆ. ಕರ್ನಾಟಕದಲ್ಲಿ ಅಷ್ಟು ಇದಾರ ಜನ? ಎಲ್ಲ ಜಾತಿ, ನಾನು ಈ ಜಾತಿ ಆ ಜಾತಿ ಅಂತ ಹೆಸರಿಡ್ದು ಹೇಳೋದಿಲ್ಲ. ಎಲ್ಲ ಜಾತಿಯವರು ನೀವು ಅವ್ರ ಸಂಘಗಳು ಕೇಳ್ಕೊಳ್ಳಿ, ನಿಮ್ಮದು ಎಷ್ಟಿದೆ ಜನಸಂಖ್ಯೆ ಅಂತ. ಅದನ್ನೊಂದು ಪಟ್ಟಿ ಮಾಡಿ, ನೀವೇ ಮಾಡಿ ಮೀಡಿಯಾದಲ್ಲಿ. ಎಲ್ಲ ಜಾತಿಯವರೆಗೂ ದಯವಿಟ್ಟು ಫೋನ್ ಮಾಡಿ ಸಂಘಗಳಿಗೆ, ಏನು ಸ್ವಾಮಿ ನಿಮ್ಮ ಜಾತಿದು ಎಷ್ಟಿದೆ ಕರ್ನಾಟಕದಲ್ಲಿ ಪಾಪ್ಯುಲೇಷನ್ ಅಂತ ಕೇಳಿ ಅದನ್ನೊಂದು ಪಟ್ಟಿ ಮಾಡಿ, ಅದನ್ನೆಲ್ಲವನ್ನು ಪಟ್ಟಿ ಮಾಡಿ ಟೋಟಲ್ ಮಾಡಿದರೆ ನಾನು ನಿಮಗೆ ಚಾಲೆಂಜ್ ಮಾಡ್ತೇನೆ, 20 ಕೋಟಿ ಜನಸಂಖ್ಯೆ ಇರಬೇಕಾಗುತ್ತೆ. ಒಂದೊಂದು ತಾಲೂಕೆ ಒಬ್ಬೊಬ್ಬ ನೋಡಲ್ ಅಧಿಕಾರಿ ಇದ್ದರು, ಅವ್ರ ಮೇಲೆ ಜಿಲ್ಲಾಧಿಕಾರಿ ಇರ್ತಾರೆ, ಅವ್ರ ಮೇಲೆ ಇಲಾಖೆ ಕಾರ್ಯದರ್ಶಿ ಇರ್ತಾರೆ, ಅವ್ರ ಮೇಲೆ ಚೀಫ್ ಸೆಕ್ರೆಟರಿ ಇರ್ತಾರೆ, ಅವ್ರ ಮೇಲೆ ಸರ್ಕಾರ. ಹಾಗಾದರೆ ಇಷ್ಟೂ ಜನ ಎಲ್ಲರೂ ಕೂಡ ಒಂದೇ ಜಾತಿಯವರ, ಒಂದೇ ಧರ್ಮದವರ, ಒಂದೇ ಮ್ಯಾನಿಪುಲೇಷನ್ ಮಾಡೋದು ಹೇಗೆ? ಮ್ಯಾನಿಪುಲೇಷನ್ ಸಾಧ್ಯ? 1,33,000 ಜನ ಅಧಿಕಾರಿಗಳು, ಅವರು 30,000 ಹಳ್ಳಿಯಲ್ಲಿ ಸರ್ವೆ ಮಾಡೋವಾಗ ಎಲ್ಲರೂ ಮ್ಯಾನಿಪುಲೇಷನ್ ಮಾಡಲಿಕ್ಕೆ ಹೇಗೆ ಮಾಡಿಸ್ತೀರಾ ಸಿಸ್ಟಮಲ್ಲಿ? ಹಾಗಾದರೆ ಸೆನ್ಸಸ್ ಆಫ್ ಇಂಡಿಯಾ ಅವರು ಮಾಡ್ತಾರಲ್ಲ, ಅದು ಇದೇ ಅಧಿಕಾರಿಗಳೇ ಮಾಡೋದು, ಬೇರೆಯವರಲ್ಲ, ಅದು ಬೋಗಸ್. ಹಾಗಾದರೆ ಸೊ ಮಾತಾಡೋದು, ನಾನು ಏನು ಹೇಳೋದು, ನ್ಯೂನ್ಯತೆಗಳು ಇರಬಹುದು, ಇಲ್ಲ ಅಂತಲ್ಲ, ಆದರೆ ಆ ನ್ಯೂನ್ಯತೆಗಳನ್ನು ವಾಸ್ತವಾಂಶದ ಹಿನ್ನೆಲೆಯಲ್ಲಿ ಪಾಯಿಂಟ್ಔಟ್ ಮಾಡಿದರೆ ಅದನ್ನು ನಾವು ಸರ್ಕಾರನೂ ಕೂಡ ಅದನ್ನು ಚರ್ಚೆ ಮಾಡಲಿಕ್ಕೆ ತಯಾರಿದೆ. ಅದನ್ನು ಬಿಟ್ಟು ಬೇರೆ ಬೇರೆ ಮಾತಾಡುವಂಥದ್ದು ಸರಿಯಲ್ಲ. ಈಗ ಎಲ್ಲ ಜನ ಹೇಳ್ತಾರೆ, ಇನ್ನೂ ಮುಂದೆ ಕೇಳಲಿಲ್ಲ ಆದರೂ ಹೇಳ್ತಾನೆ, ನಾವು ಕರ್ನಾಟಕದಲ್ಲಿ ಏನು ಉದ್ದೇಶ? ಎಲ್ಲ 71% ನಮ್ಮ ರಾಜ್ಯದ ಜನಸಂಖ್ಯೆ ಅವರಿಗೆ ಸಹಾಯ ಆಗುವಂಥ ಶಿಫಾರಸು ಈ ರಿಪೋರ್ಟ್ನಲ್ಲಿ ಬಂದಿದೆ ಅನ್ನೋದನ್ನು ಅರ್ಥ ಮಾಡ್ಕೊಳ್ಳಿ. 1A ಸೇರ್ತಾರೆ, 1B ಸೇರ್ತಾರೆ. ಅಂದರೆ ಅತಿ ಹಿಂದುಳಿದ 3 ವರ್ಗ ಇದೆ. ಹಿಂದುಳಿದ ವರ್ಗ, ಅತಿ ಹಿಂದುಳಿದ ವರ್ಗ, ಅತ್ಯಂತ ಹಿಂದುಳಿದ ವರ್ಗ, 3ಕ್ಕೂ ಕೂಡ ಇದರಲ್ಲಿ ಸಹಾಯ ಆಗುವಂತಹ ಶಿಫಾರಸುಗಳು ಬಂದಿದ್ದಾವೆ. ಇದನ್ನು ಒಪ್ಕೊಂಡ್ರೆ ಕರ್ನಾಟಕದ SC ST ಮತ್ತು ಇತರೆ ಹಿಂದುಳಿದ ವರ್ಗಗಳು ಎಲ್ಲರಿಗೂ ಕೂಡ ಇದರಲ್ಲಿ ಅನುಕೂಲ ಇದೆ ಅನ್ನೋದನ್ನು ನಾವು ಅರ್ಥ ಮಾಡಿದ್ರು ಕೂಡ ಅದು ಅವರ ಹಕ್ಕಾಗುತ್ತೆ. ಕಾನೂನು ಮೀರಿ ಯಾರು ಮಾಡಬಾರ್ದು ಅಷ್ಟೇ ನಾನು ಮನವಿ. ಒಂದಲ್ಲ ಎರಡಲ್ಲ, 54 ಪ್ರಶ್ನೆ ಇದೆ. 54 ಪ್ರಶ್ನೆನೂ ಮ್ಯಾನಿಪುಲೇಟ್ ಮಾಡಲಿಕ್ಕೆ ಸಾಧ್ಯನಾ? ಒಂದು ಮನೆಗೆ ಮಾಡ್ಬೋದು, ಎಲ್ಲ ಮನೆಗೂ 54 ಪ್ರಶ್ನೆಯನ್ನು ಮ್ಯಾನಿಪುಲೇಟ್ ಮಾಡಲಿಕ್ಕೆ ಸಾಧ್ಯನಾ? ಹಾಗಾಗಿ ಟೀಕೆ ಮಾಡಿ ಬೇಡ ಅಂತ ನಾನು ಹೇಳ್ತಾ ಇಲ್ಲ, ಆದರೆ ವಾಸ್ತವಕ್ಕೆ ಹತ್ರ ಇರಬೇಕು. ಈಗ ನನ್ನ ಮನಸ್ಸಲ್ಲಿ ನಾನು ಏನೋ ಅಂದ್ಕೊಂಡಿರ್ತೀನಿ, ನಂದು ವಾಸ್ತವ ಅದು ಹಂಗಿಲ್ಲ ಅಂತ ಹೇಳಿದರೆ ಆ ಸಿಟ್ಟನ್ನು ನಾನು ಬೇರೆಯವ್ರ ಮೇಲೆ ತೋರಿಸಿದ್ರೆ, ಯಾರು ನನಗೆ ಸತ್ಯ ಹೇಳ್ತಾರೆ ಅವ್ರ ಮೇಲೆ ನಾನು ಸಿಟ್ಟು ತೋರಿಸಿದ್ರೆ ಇದು ಹೆಂಗಾಯಿತು ಅಂತ ಹೇಳಿದ್ರೆ, ಬೇರೆ ಹೇಳಿದರೆ ಈ ಸಂದರ್ಭದಲ್ಲಿ ನಾನು ಸ್ವಲ್ಪ ಸೌಮ್ಯವಾಗಿ ಮಾತಾಡಿದ್ರೇ ಒಳ್ಳೆಯದು. ಯಾಕೆ ಈಗ ಹೊರಗಡೆ ಚರ್ಚೆ ಆಗ್ತಾ ಇರ್ತಕ್ಕಂಥದ್ದು ಕೆಲವೆಲ್ಲ ತಪ್ಪು ಮಾಹಿತಿಗಳ ಆಧಾರದ ಮೇಲೆ, ತಪ್ಪು ಗ್ರಹಿಕೆಗಳ ಆಧಾರದ ಮೇಲೆ ಚರ್ಚೆ ಆಗ್ತಾ ಇದೆ. ಇದು ಹಿಂದೆ ಸರ್ವೆ ಆದಾಗ ನಾನು ಕೂಡ ಕ್ಯಾಬಿನೆಟ್ನಲ್ಲಿ ಇದ್ದೆ. ಆವತ್ತು ನಾನು ಕೂಡ ಒಬ್ಬ ಜಿಲ್ಲಾ ಮಂತ್ರಿಯಾಗಿ ಈ ಸರ್ವೆ ಪ್ರಗತಿಯನ್ನು ನಾನು ಪರಿಶೀಲನೆ ಮಾಡಿದ್ದೇನೆ.
ಈ ಸರ್ವೆ ಆಗಲಿಕ್ಕೆ ನಾವು ಕೂಡ ಸರ್ಕಾರದ ಮಂತ್ರಿಯಾಗಿ ಆವತ್ತು ನಾವು ಪ್ರಯತ್ನ ಮಾಡಿದ್ದೇವೆ. ಸೊ ವೈಜ್ಞಾನಿಕವಾಗಿ ಸರ್ವೆ ಆಗಿದೆ. ಅದರಲ್ಲಿ ಏನಾದರೂ ನ್ಯೂನತೆಗಳು ಇದ್ದಾವೆ ಅಂತ ಹೇಳಿದ್ರೆ ಅದನ್ನು ನಾವು ಕೂಡ ವಿಚಾರ ಮಾಡ್ತೀವಿ. ನ್ಯೂನತೆಗಳಿದ್ದಲ್ಲಿ ಅದನ್ನು ಸರಿಪಡಿಸ್ಕೊಳ್ಳಿಕ್ಕೆ ನಾವು ಹಾಗಂತೇಳಿ ಇದು ಅವೈಜ್ಞಾನಿಕ ಅಂತ ಮಾತಾಡೋದು ಅಸಂಬದ್ಧ. ಬಹುಶಃ ಇದಕ್ಕಿಂತ ವೈಜ್ಞಾನಿಕವಾಗಿ ಆಗಿರ್ತಕ್ಕಂತಹದ್ದು ಇತ್ತೀಚಿನ ದಿನಗಳಲ್ಲಿ ಮತ್ತೊಂದಿಲ್ಲ. ಹಾಗಂತೇಳಿ 100ಕ್ಕೆ 100 ಪರ್ಫೆಕ್ಟ್ ಇದೆ ಅಂತ ನಾನು ಹೇಳೋದಿಲ್ಲ. ನೀವು ಯಾವುದು 100ಕ್ಕೆ 100 ಪರ್ಫೆಕ್ಟ್ ಇದೆ? ಯಾವುದು ಇಲ್ಲಿ ಒಬ್ಬ ಮನುಷ್ಯ ಯಾರಾದರೂ ಪರ್ಫೆಕ್ಟ್ ಇದ್ದಾರಾ? ಏನೇ ಒಂದು ಕೆಲಸ ಆದಾಗ ಸಣ್ಣ ಪುಟ್ಟ ನ್ಯೂನತೆಗಳಿರ್ತವೆ. ಅದನ್ನೇ ತೆಗೆದುಕೊಂಡ್ಬಿಟ್ಟು ನೀವು ಯಾವುದೂ ಸರಿ ಇಲ್ಲ ಅಂತ ವಾದ ಮಾಡ್ತಕ್ಕಂಥದ್ದು ತಪ್ಪು. ಉತ್ತರ ಅಂತ ಹೇಳಿದ್ರೆ ನಾನು ಉತ್ತರ ಕೊಡ್ಲಿಕ್ಕೆ ಕಷ್ಟ ಆಗುತ್ತೆ. 1,35,00,000 ಮನೆಗಳನ್ನು ಭೇಟಿ ಮಾಡಿರ್ತಕ್ಕಂಥದ್ದು, 5,98,00,000 ಜನಗಳನ್ನು ಮಾತಾಡಿಸಿರ್ತಕ್ಕಂಥದ್ದು. ನೀವು ಇದು ಬಿಳಿ ಅಂತಂದರೆ ಇದನ್ನ ಕಪ್ಪು ಅಂತಂದರೆ ನಾನು ಏನು ಉತ್ತರ ಕೊಡಲಿ ಅದಕ್ಕೆ? 5,98,00,000ದಲ್ಲಿ ಏನು ಹೆಚ್ಚು ಕಡಿಮೆ ಆಗಿದೆ ಅಂತ ಹೇಳಿದ್ರೆ ನಾನು ಹೇಳ್ಬೋದು. ಸರ್ವೇನೇ ಆಗಿಲ್ಲ ಅಂತ ಈ ಥರ ಮಾತಾಡಿದರೆ ನನ್ನ ಅಭಿಪ್ರಾಯದಲ್ಲಿ ಅದು ಅಸಂಬದ್ಧ ಅಂತ ಅನಿಸುತ್ತೆ. 58,00,000 ಜನ ಸಂಪರ್ಕ ಮಾಡಿರೋದು, 1,35,00,000 ಮನೆಗಳನ್ನು ಭೇಟಿ ಮಾಡಿರ್ತಕ್ಕಂಥದ್ದು. ಇದು ಮಾಡಿರೋದು ಯಾರು ಒಬ್ಬರಲ್ಲ, ಕಾಂತರಾಜು ಅಲ್ಲ, ಜಯಪ್ರಕಾಶ್ ಹೆಗಡೆ ಅಲ್ಲ. 1,33,000 ಜನ ಸರ್ಕಾರಿ ನೌಕರರು ಮಾಡಿರ್ತಕ್ಕಂಥದ್ದು. ಆ ಸರ್ಕಾರಿ ನೌಕರರು ಯಾವ ಒಂದು ಜಾತಿಗೆ ಸೇರಿದವರಲ್ಲ, ಒಂದು ಧರ್ಮಕ್ಕೆ ಸೇರಿದವರಲ್ಲ. ಎಲ್ಲ ಜಾತಿ ಎಲ್ಲ ಧರ್ಮದ 1,33,000 ಸರ್ಕಾರಿ ನೌಕರರು ಅವ್ರಿಗೆ ಕೊಟ್ಟಿರುವಂಥ ಹಳ್ಳಿಯಲ್ಲಿ ಮಾಡಿರ್ತಕ್ಕಂಥದ್ದು. ಒಬ್ಬ ಸರ್ಕಾರಿ ನೌಕರನಿಗೆ ಸರ್ವೆ ಮಾಡಲಿಕ್ಕೆ ಕೊಟ್ಟಿದ್ದು ಬರೀ 150ರಿಂದ 200 ಮನೆಗಳು ಮಾತ್ರ. 150ರಿಂದ 200 ಮನೆಗಳು ಮಾತ್ರ ಒಬ್ಬ ಅಧಿಕಾರಿ ಮಾಡಿರೋದು. 1,33,000 ಅಧಿಕಾರಿಗಳು ಮಾಡಿದ್ದಾರೆ. ಹಾಗಾದರೆ ಎಲ್ಲರೂ ಒಂದೇ ಜಾತಿಯವರಾಗಿದ್ರ ಮ್ಯಾನಿಪುಲೇಟ್ ಮಾಡೋಕ್ಕೆ? ನಾನು ಅವ್ರು ಹೇಳಿದ್ದಕ್ಕೆ ಹೇಳಿ, ಅವರು ಹೇಳಿದ್ದನ್ನು ನಾವು ಕೇಳಿಸ್ಕೋತೇವೆ. ಅದರಲ್ಲಿ ಏನಾದರೂ ನಿಜ ಸಂಗತಿ ಇದ್ದರೆ ಅದನ್ನು ಕೂಡ ನಾವು ಚರ್ಚೆ ಮಾಡ್ತೇವೆ, ವಿಮರ್ಶೆ ಮಾಡ್ತೇವೆ. ಸತ್ಯದ ಆಧಾರದ ಮೇಲೆ ಏನೇ ಟೀಕೆ ಟಿಪ್ಪಣಿ ಬಂದರೂ ಅದನ್ನು ನಾವು ಗಮನಕ್ಕೆ ತೆಗೆದುಕೊಳ್ತೇವೆ. ಸತ್ಯದ ಆಧಾರದ ಮೇಲೆ ಯಾವುದೇ ಟೀಕೆ ಬಂದರೂ ಅದಕ್ಕೆ ಉತ್ತರ ಕೊಡಲಿಕ್ಕೆ ಸರ್ಕಾರ ತಯಾರಿದೆ. ಇದರಲ್ಲಿ ಎಲ್ಲೂ ನಾವು ಮುಚ್ಚುಮರೆ ಇಲ್ಲ, ಮುಚ್ಚಿಡ್ತಕ್ಕಂಥದ್ದು ಏನೂ ಇಲ್ಲ. ಆಮೇಲೆ ಇನ್ನೊಂದು ಕೊನೆ ವಿಷಯ ತಮ್ಗೆ ಹೇಳೋದು, ಇದು ಎಲ್ಲ ನೋಡಿ, ಕರ್ನಾಟಕದ ಒಟ್ಟು ಜನಸಂಖ್ಯೆಯಲ್ಲಿ 95% ಜನಸಂಖ್ಯೆಗೆ ಈ ವರದಿ ಅನುಕೂಲ ಆಗುತ್ತೆ. ಯಾವ ಥರ ಅಂದರೆ SC ST ನಾವು 24% ಬಿಟ್ಟರೆ, ಮೇಲ್ವರ್ಗದವರು 5% ಬಿಟ್ಟರೆ ಅಲ್ಲಿಗೆ 30% ಆಯ್ತು. ಇನ್ನು 71%ಗೆ ಜನ ಒಕ್ಕಲಿಗರು, ಲಿಂಗಾಯತರು ಹಾಗೂ ಇತರೆ ಜಾತಿಗಳು ಎಲ್ಲರಿಗೂ ಕೂಡ ರಿಸರ್ವೇಷನ್ನು ಜಾಸ್ತಿ ಮಾಡಬೇಕು ಅಂತ ಈ ವರದಿಯಲ್ಲಿ ಬಂದಿದೆ. ಒಕ್ಕಲಿಗರಿಗೆ ಇವತ್ತು 3A ನಲ್ಲಿ ಇರೋದು 4% ರಿಸರ್ವೇಷನ್. ಈ ವರದಿಯಲ್ಲಿ ಅದನ್ನ 7%ಗೆ ಹೆಚ್ಚಿಗೆ ಮಾಡೋದಕ್ಕೆ ಶಿಫಾರಸು ಮಾಡಿದ್ದಾರೆ. ರಿಪೀಟ್ ಮಾಡ್ತೇನೆ, ಒಕ್ಕಲಿಗರಿಗೆ 3A ನಲ್ಲಿ ಇವತ್ತು ರಿಸರ್ವೇಷನ್ ಇರೋದು 7%. ಒಕ್ಕಲಿಗರಿಗೆ ಇವತ್ತು ರಿಸರ್ವೇಷನ್ ಇರ್ತಕ್ಕಂಥದ್ದು 4%. ಈ ವರದಿಯಲ್ಲಿ ಅದನ್ನ 7%ಗೆ ಹೆಚ್ಚಳ ಮಾಡಬೇಕು ಅಂತ ಶಿಫಾರಸು ಮಾಡಿದ್ದಾರೆ. ಲಿಂಗಾಯತರಿಗೆ 3B ನಲ್ಲಿ ಇವತ್ತು ರಿಸರ್ವೇಷನ್ ಇರೋದು 5%. ಈ ರಿಪೋರ್ಟಲ್ಲಿ ಅದನ್ನ 8%ಗೆ ಹೆಚ್ಚಳ ಮಾಡಬೇಕು ಅಂತ ಬರೆದಿದ್ದಾರೆ, ಶಿಫಾರಸು ಮಾಡಿದ್ದಾರೆ. ಸೊ ಒಕ್ಕಲಿಗ, ಲಿಂಗಾಯತ 1A, 1B, 2A, 2B ಎಲ್ಲರಿಗೂ ಕೂಡ ಈ ವರದಿಯಲ್ಲಿ ಅನುಕೂಲಕರವಾಗುವಂಥ, ಅವರಿಗೆ ಸಹಾಯ ಆಗುವಂಥ ಶಿಫಾರಸು ಮಾಡಿದ್ದಾರೆ. ಅದನ್ನ ಮಾತಾಡ್ತಾ ಇಲ್ಲ ಯಾರು ಕೂಡ. ಈ ವರದಿ ಅನುಷ್ಠಾನ ಆದರೆ ಒಕ್ಕಲಿಗರು, ಲಿಂಗಾಯತರು, ಬೇರೆ ಬ್ಯಾಕ್ವರ್ಡ್ ಕ್ಲಾಸಸ್ಗೂ ಕೂಡ ರಿಸರ್ವೇಷನ್ ಜಾಸ್ತಿ ಆಗುತ್ತೆ. ಅನುಷ್ಠಾನ ಮಾಡಿದರೆ ಇದನ್ನ ಬೇಡವಾ? ಹಾಗಾದ್ರೆ ಇವತ್ತು ಲಿಂಗಾಯತರು ಅಷ್ಟು ಹೋರಾಟ ಮಾಡಿದ್ರು ನಮಗೆ ರಿಸರ್ವೇಷನ್ ಜಾಸ್ತಿ ಮಾಡಬೇಕು ಅಂತ, ಒಕ್ಕಲಿಗರು ಹೋರಾಟ ಮಾಡಿದ್ರು ನಮಗೆ ರಿಸರ್ವೇಷನ್ ಜಾಸ್ತಿ ಮಾಡಬೇಕು ಅಂತ. ಇವತ್ತು ಈ ರಿಪೋರ್ಟಲ್ಲಿ ಒಕ್ಕಲಿಗರಿಗೆ, ಲಿಂಗಾಯತರಿಗೆ ಇಬ್ಬರಿಗೂ ಕೂಡ 3% ಜಾಸ್ತಿ ಮಾಡಲಿಕ್ಕೆ ರೆಕಮೆಂಡ್ ಮಾಡಿದ್ದಾರೆ. ಅವ್ರದ್ದು ಎಷ್ಟೆಷ್ಟು ಜನಸಂಖ್ಯೆ ಇದೆ ಅಂತ ನಾವೆಲ್ಲ ಪಟ್ಟಿ ಮಾಡಿ ಎಲ್ಲವನ್ನೂ ಕೂಡ ಅವರವರ ನಮ್ಮದು ಇಷ್ಟಿಷ್ಟು ಜಾತಿ ನಮ್ಮ ಸಂಖ್ಯೆ ಇದೆ ಅಂತ ಹೇಳ್ತಾರಲ್ಲ, ಅದನ್ನೆಲ್ಲ ನಾವು ಪಟ್ಟಿ ಮಾಡಿ ಕೂಡಿಸಿದ್ರೆ ಕರ್ನಾಟಕದ ಜನಸಂಖ್ಯೆ ಹತ್ರ 20 ಕೋಟಿ ಆಗಬೇಕಾಗುತ್ತೆ. ಇನ್ನೊಂದು ಬಾರಿ ರಿಪೀಟ್ ಮಾಡಬೇಕಾ?
ಇವತ್ತು ಯಾವ್ಯಾವ ಜಾತಿಯವರು ನಮ್ಮದು ಎಷ್ಟೆಷ್ಟು ಜನಸಂಖ್ಯೆ ಇದೆ ಅಂತ ಹೇಳ್ತಾ ಇದ್ದಾರೆ, ಅವೆಲ್ಲವುಗಳನ್ನು ನಾವು ಪಟ್ಟಿ ಮಾಡಿ ಕೂಡಿಸಿದ್ರೆ, ಅಡಿಷನ್ ಟೋಟಲ್ ಮಾಡಿದರೆ 15ರಿಂದ 20 ಕೋಟಿ ಬರುತ್ತೆ. ಆದರೆ ಕರ್ನಾಟಕದಲ್ಲಿ ಇರೋದು 7 ಕೋಟಿ ಜನ. ಎಲ್ಲಾರ್ದು ಕ್ಲೇಮನ್ನು ನಾವು ಹಾಗೆ ತಗೊಂಡ್ರೆ 20 ಕೋಟಿ ಇರಬೇಕು. 20 ಕೋಟಿ ಇಲ್ಲ ಕರ್ನಾಟಕದಲ್ಲಿ. ಈ ಕರ್ನಾಟಕದಲ್ಲಿರೋದು 7 ಕೋಟಿ. ನಾವು ಸರ್ವೆ ಮಾಡಿದಾಗ ಇದ್ದಿದ್ದು 6 ಕೋಟಿ 35 ಲಕ್ಷ. 6 ಕೋಟಿ 35 ಲಕ್ಷ. ಅವತ್ತು 15 ಕೋಟಿ ಜನ ಇರಲಿಲ್ಲ. ಈಗ ಎಲ್ಲಾರ್ದು ಕ್ಲೇಮನ್ನು ನಾವು ಅವ್ರು ಹೇಳಿದ್ದೇ ಸಂಖ್ಯೆ ಅಂತ ತಗೋಬೇಕಾದ್ರೆ ಕರ್ನಾಟಕದಲ್ಲಿ 15 ಕೋಟಿ ಜನ ಇರಬೇಕಾಗುತ್ತೆ. ಇದಾರ ಕರ್ನಾಟಕದಲ್ಲಿ? ಅದನ್ನ ಹೇಳಿ, ನಿಮಗೆ ಕೇಳ್ತೇನೆ ನಾನು. ಅವರೆಲ್ಲರದು ಕಮ್ಮಿ ಆಗಿದೆ ಅಂತ ನೀವು ಹೇಳ್ತಾ ಇದ್ದೀರಲ್ಲ, ಹಾಗಾದ್ರೆ 15 ಕೋಟಿ ಜನ ಇದಾರ ಕರ್ನಾಟಕದಲ್ಲಿ? ನಾನು ಈ ಜಾತಿ ಆ ಜಾತಿ ಬಗ್ಗೆ ಮಾತಾಡ್ತಾ ಇಲ್ಲ, ಎಲ್ಲ ಜಾತಿಗಳದ್ದು ಹೇಳ್ತಾ ಇದ್ದೇನೆ. ಹಾಗಾಗಿ ಸೆನ್ಸಸ್ ಪ್ರಕಾರ ಕರ್ನಾಟಕದಲ್ಲಿ 2011ರಲ್ಲಿ ಇದ್ದಿದ್ದು 6 ಕೋಟಿ 11 ಲಕ್ಷ ಜನ. 2015ರಷ್ಟೊತ್ತಿಗೆ ಕರ್ನಾಟಕದ ಜನಸಂಖ್ಯೆ 6 ಕೋಟಿ 35 ಲಕ್ಷ ಜನ. ಅದರಲ್ಲಿ 5 ಕೋಟಿ 98 ಲಕ್ಷ ಜನಗಳನ್ನು ಸಂಪರ್ಕ ಮಾಡಿದ್ದೇವೆ. 37 ಲಕ್ಷ ಜನ ಸಂಪರ್ಕಕ್ಕೆ ಸಿಕ್ಕಿಲ್ಲ. ಪ್ರಯತ್ನ ಮಾಡಿದರೂ ಸಿಕ್ಕಿಲ್ಲ. 37 ಲಕ್ಷ ಜನ ಸಿಕ್ಕಿಲ್ಲ. 5 ಕೋಟಿ 98 ಲಕ್ಷ ಜನಗಳ ಆಧಾರದ ಮೇಲೆ ಈ ಸರ್ವೆಯ ವರದಿಯನ್ನು ಕೊಟ್ಟಿರ್ತಕ್ಕಂಥದ್ದು. ಬಹುಶಃ ಹಿಂದೆ ಯಾವತ್ತೂ ಕೂಡ 94.6% ಆಫ್ ದ ಪಾಪ್ಯುಲೇಷನ್ 94.6% ಆಫ್ ದ ಪಾಪ್ಯುಲೇಷನ್ ಸರ್ವೆ ಮಾಡಿರುವಂಥ ಯಾವ ಹಿಂದೆ ದಾಖಲೆನೂ ಕೂಡ ಇಲ್ಲ ಕರ್ನಾಟಕದಲ್ಲಿ. ಅಭಿಪ್ರಾಯದ ಬಗ್ಗೆನೂ ನಮ್ಮದು ತಕರಾರಿಲ್ವಲ್ಲ, ಹೇಳಿ, ತಪ್ಪೇನಿದೆ? ಅವರವ್ರ ಅಭಿಪ್ರಾಯ ಹೇಳೋದ್ರಲ್ಲಿ ತಪ್ಪೇನಿದೆ? ಪ್ರಜಾಪ್ರಭುತ್ವದಲ್ಲಿ ಅವ್ರ ಅಭಿಪ್ರಾಯ ಹೇಳಿದ್ರು ಅಂತ ಹೇಳಿದ ಕೂಡಲೇ ಸರ್ಕಾರ ವಿಚಲಿತವಾಗಬೇಕು, ಅಥವಾ ನಾನು ವಿಚಲಿತ ಆಗಬೇಕಾ, ಅಥವಾ ಮುಖ್ಯಮಂತ್ರಿ ವಿಚಲಿತರಾಗಬೇಕಾ? ನಾವೆಲ್ಲ ತೆರೆದ ಮನಸ್ಸು ಇಟ್ಕೋಬೇಕು, ಎಲ್ಲರದ್ದು ಅಭಿಪ್ರಾಯ ಕೇಳಬೇಕು. ಸರ್ಕಾರದಲ್ಲಿ ಇರುವಂಥವ್ರದ್ದು, ಮುಖ್ಯಮಂತ್ರಿಗಳದ್ದೇ ಆಗಲಿ, ಸಂಪುಟದ ಸದಸ್ಯರಾದಂಥ ನನ್ನಂಥವ್ರಾಗಲಿ, ಎಲ್ಲರ ಅಭಿಪ್ರಾಯ ಬರಲಿಕ್ಕೆ ನಾವು ಮುಕ್ತ ಅವಕಾಶ ಕೊಡಬೇಕು. ಎಲ್ಲರ ಅಭಿಪ್ರಾಯವನ್ನು ತೆಗೆದುಕೊಳ್ಬೇಕು. ಅವ್ರು ಹೇಳೋದು ಸರಿ ಇರ್ಬೋದು, ಸರಿ ಇಲ್ಲದೇನೂ ಇರ್ಬೋದು. ಆದರೆ ಪ್ರಜಾಪ್ರಭುತ್ವದಲ್ಲಿ ಅವರವ್ರ ಅಭಿಪ್ರಾಯ ಹೇಳಲಿಕ್ಕೆ ಮುಕ್ತವಾದಂಥ ಅವಕಾಶ ಕೊಡಲೇಬೇಕು. ಅವರು ಹೇಳಿದ್ದು ಸರಿ ಇದೆಯಾ ಇಲ್ವಾ ಅಂತ ವಾಸ್ತವತೆಯ ಹಿನ್ನೆಲೆಯಲ್ಲಿ ನಾವು ಚರ್ಚೆ ಮಾಡ್ತೇವೆ. ಸರಿ ಇರೋದನ್ನು ನಾವು ಒಪ್ಕೊಳ್ತೇವೆ, ಸರಿ ಇಲ್ಲದೆ ಇರೋದನ್ನು ವಿಮರ್ಶೆ ಮಾಡಿ, ತರ್ಕ ಮಾಡಿ ಅದನ್ನು ಮುಂದಿನ ಹೆಜ್ಜೆಯನ್ನು ಇಡ್ತೇವೆ. ಆ ರೀತಿ ಮಾಡದೆ ನಮ್ಮ ಸರ್ಕಾರಕ್ಕೆ ಎಲ್ಲೂ ಕೂಡ ಇದನ್ನು ಏನು ನಾವು ಏಕಾಏಕಿ ತೀರ್ಮಾನ ಮಾಡುವ ಉದ್ದೇಶ ಇಲ್ಲ ಅನ್ನೋದು ಬಹುಶಃ ನಿಮಗೂ ಅರ್ಥ ಆಗಿದೆ ಅಂತ ನಾನು ಅಂದ್ಕೊಂಡಿದ್ದೆ. ಯಾಕಂದರೆ ನೀವು ಅಂದ್ಕೊಂಡಿದ್ರೆ ಏನೋ ತೀರ್ಮಾನ ಮಾಡಿಬಿಡ್ತಾರೆ ಅಂತ. ಏನೂ ಆ ಥರ ಇಲ್ಲ. ಎಲ್ಲರದು ಅಭಿಪ್ರಾಯ ತೆಗೆದುಕೊಂಡು ವಿಮರ್ಶೆ ಮಾಡಿನೇ ಮುಂದಿನ ಹೆಜ್ಜೆ ಇಡುವಂತಹದ್ದು ಸರ್ಕಾರದ ನಿಲುವು ನಿಮಗೂ ಕೂಡ ಸ್ಪಷ್ಟ ಇದೆ ಅಂತ ನಾನು ಅಂದ್ಕೊಳ್ತೇನೆ. ಏನೋ ನೆನ್ನೆ ತೀರ್ಮಾನ ಆಗ್ಬಿಡುತ್ತೆ ಅಂತಹ ನಮ್ಮ ಜಲ್ದಬಾಜಿ ಅಂದರೆ ತರಾತುರಿ ಯಾವುದೂ ಕೂಡ ಇಲ್ಲ. ಎಲ್ಲರ ಅಭಿಪ್ರಾಯ ಕೊಡ್ಲಿ, ಯಾರು ಏನೇನು ಹೇಳ್ತಾರೆ ಹೇಳಲಿ, ಇವರು ಅವರು ಅಂತಲ್ಲ. ಅವ್ರು ಹೇಳೋದು ಸರಿ ಇರ್ಬೋದು, ಇಲ್ಲದೆ ಇರ್ಬೋದು, ಹೇಳಲಿ ಅಭಿಪ್ರಾಯ, ತಪ್ಪೇನಿದೆ. ನೀವು ಇದೆ ಯಾರ್ಯಾರು ಎಷ್ಟು ಹಿಂದು ಉಳಿದಿದ್ದಾರೆ ಅನ್ನೋದನ್ನ ಸತ್ಯಾಸತ್ಯತೆಯನ್ನು ಹೊರಗೆ ತರ್ತಾ ಇದ್ದೇವೆ. ಸುಪ್ರೀಂ ಕೋರ್ಟ್ನವರೇ ಹೇಳಿದ್ದಾರೆ, ನೀವು ರಿಸರ್ವೇಷನ್ ಕೊಡಬೇಕಾದ್ರೆ ಈ ರೀತಿಯ ಒಂದು ಸಾಮಾಜಿಕ, ಆರ್ಥಿಕ, ಶೈಕ್ಷಣಿಕ ಸಮೀಕ್ಷೆ ಆಗಬೇಕು ಅಂತ ಹೇಳಿದ್ದಾರೆ. ಇದು ಒಂದು ಸಾಮಾಜಿಕ, ಆರ್ಥಿಕ, ಶೈಕ್ಷಣಿಕ ಸಮೀಕ್ಷೆ. ದಯವಿಟ್ಟು ಇದನ್ನ ನಾವು ಎಷ್ಟೇ ಹೇಳಿದ್ರು ಕೂಡ ನೀವು ಮಾಧ್ಯಮದಲ್ಲಿ ಜಾತಿ ಗಣತಿ ಅಂತ ಇದಕ್ಕೆ ಪಟ್ಟಿ ಕಟ್ಟಿದ್ದೀರಾ. ಜಾತಿ ಗಣತಿ ಅನ್ನುವಂಥ ಪದ ಎಲ್ಲೂ ಕೂಡ ನನಗೆ ತಿಳಿದ ಹಾಗೆ ಬಳಕೆ ಆಗಿಲ್ಲ. ಆಗಿದ್ರೆ ಅದು ತಪ್ಪು. ಇದೊಂದು ಸಾಮಾಜಿಕ, ಆರ್ಥಿಕ, ಶೈಕ್ಷಣಿಕ ಸಮೀಕ್ಷೆ. ನಿಮಗೆ ನಾನು ರಿಕ್ವೆಸ್ಟ್ ಮಾಡ್ತೇನೆ, ಬೇಕಾದರೆ ನಾನು ತೋರಿಸ್ತೇನೆ ನಿಮಗೆ. ಅವರು ಜಯಪ್ರಕಾಶ್ ಹೆಗಡೆ ಅವರು ಹಿಂದುಳಿದ ವರ್ಗಗಳ ಆಯೋಗದವರು ಕೊಟ್ಟಿರುವ ವರದಿಯ ಮುಖಪುಟವನ್ನು ನೋಡಿ. ಅದರಲ್ಲಿ ಸಾಮಾಜಿಕ, ಆರ್ಥಿಕ, ಶೈಕ್ಷಣಿಕ ಸಮೀಕ್ಷೆ ಅಂತ ಇದೆ, ಜಾತಿ ಗಣತಿ ಅಂತ ಇಲ್ಲ. ಸೊ ಹಾಗಾಗಿ ಇರಲಿ, ಅದೇನೇ ಇರಲಿ, ಇದೊಂದು ಸಮೀಕ್ಷೆ. ಸಮೀಕ್ಷೆಯಿಂದ ಯಾರ್ಯಾರು ಎಷ್ಟು ಹಿಂದುಳಿದಿದ್ದಾರೆ ಅನ್ನುವಂಥ ಸತ್ಯ ಹೊರಗಡೆ ಬರಬೇಕು ಅನ್ನೋದು ಸುಪ್ರೀಂ ಕೋರ್ಟ್ನವರು ಸೂಚನೆ ಕೊಟ್ಟಿದ್ದಾರೆ. ಹಾಗಾದರೆ ಸುಪ್ರೀಂ ಕೋರ್ಟ್ನವ್ರು ಮಾಡಿದ ತಪ್ಪು ಅಂತ ಹೇಳ್ತೀರಾ ನೀವು? ಅವ್ರು ಯಾಕೆ ಅನೇಕ ಕೇಸುಗಳಲ್ಲಿ ಸಮೀಕ್ಷೆ ಆಗಬೇಕು, ಅದರ ಆಧಾರದ ಮೇಲೆ ಸರ್ಕಾರದ ಸೌಲಭ್ಯಗಳು ನಿಗದಿ ಆಗಬೇಕು, ಸಮೀಕ್ಷೆ ಇಲ್ಲದೆ ಸೌಲಭ್ಯಗಳು ಕೊಡೋದು, ರಿಸರ್ವೇಷನ್ ಕೊಡೋದು ತಪ್ಪಾಗುತ್ತೆ ಅಂತ ಸುಪ್ರೀಂ ಕೋರ್ಟ್ನವ್ರು ಯಾಕೆ ಹೇಳಿದರು ಹಾಗಾದರೆ? ಸೊ ಇವೆಲ್ಲ ಇದ್ದಾವೆ. ಈ ವಿಷಯಗಳನ್ನು ಕೂಡ ನಾನು ಗಮನದಲ್ಲಿ ಇಟ್ಕೋಬೇಕು ಅಂತ ನಿಮ್ಮಲ್ಲಿ ಮನವಿ.